ಇವತ್ತು ನಿಮ್ಮಣ್ಣ ಕುಡ್ಕೊಂಡೇ ಬಂದಿದ್ದಾನೆ. ಹೌದು, ಅದೇ ಪುರೋಹಿತರ ಮನೆ ಮಜ್ಜಿಗೆನ. ಹೌದು ಪೆದ್ದಿ, ನಾನು ಕೆಲಸ ಮುಗಿಸಿ ಬರ್ತಾ ಇರ್ಬೇಕಾದ್ರೆ ಹಾಗೆ ಪುರೋಹಿತರ ಮನೆಗೆ ಭೇಟಿ ಮಾಡಿ ಬಂದೆ. ಮುಂದಿನ ವಾರನೇ ಮುಹೂರ್ತ ನಿಗದಿ ಮಾಡಿದ್ದಾರೆ. ಕುದುರೆ ಏರಿ ಬಾರಪ್ಪ ರಾಜಪ್ಪ, ನಿನ್ನ ರೇಣಿ ತುಂಬ ನಾಗ್ತಾಳಪ್ಪ, ತುಂಬ ನಾಗ್ತಾಳೆ. ಏನು, ನೀನು ಮದುವೆ ಮಾಡ್ಕೊಳಲ್ವಾ? ಹಾಗಾದ್ರೆ ರಾಜಪ್ಪನ ನಾನೇ ಮದುವೆ ಮಾಡ್ಕೊತೀನಿ ಬಿಡು. ಹೌದು, ಮತ್ತೇನು? ನೋಡು, ರಾಜಪ್ಪ ನಮ್ಮೂರು ಹುಡುಗ, ಗಟ್ಟಿ ಮುಟ್ಟಾಗಾಳು, ಗುಣವಲ್ಲೇ ನನಗಿಂತ ಹೆಚ್ಚು, ದೋಸ್ತಿ ಬೇರೆ. ಆಗಾಗ ನಮ್ಮನೆಗೂ ಬರ್ತಿದ್ದ, ನನಗೂ ಕಣಸನ್ನೆ ಮಾಡ್ತಿದ್ದ, ನನಗೂ ಅವನ ಮೇಲೆ ಮನಸ್ಸಿತ್ತು. ಈ ಮಂಜನ ಹಾಗೆ ಹಮಾಲಿ ಮಾಡಿದ್ರು ನಮ್ಮ ರಾಜಪ್ಪ ಹಾಲಿನಂತ ಗುಣದವನು. ನಮ್ಮಮ್ಮ ಮಾತಾಡಲ್ವಾ? ಓಹೋ, ಮಾತಾಡಲ್ವಾ? ಬಾಯಿ ಮಾತಾಡ್ತೇನು, ಕಣ್ಣು ಮಾತ್ರ. ನನ್ನಣ್ಣ ನನ್ನಣ್ಣ ನನ್ನಣ್ಣನೇ ಅಂತ ಇತ್ತು. ಹೌದು ಜ್ಯೋತಿ, ನೀನು ನಗ್ತಾ ಇದ್ರೆ ನನಗೆ ನನ್ನ ಹತ್ತವನ್ನ ನೆನಪಿ ಬರ್ತಾಳ. ಹಕ್ಕೆ ಈ ತಮಾಷೆ, ಈ ಅಣ್ಣನ ಉಸಿರೋವರೆಗೂ ನೀನು ಹೀಗೆ ನಗ್ತಾ ಇರಬೇಕು. ಅದನ್ನು ನೋಡಿ ನನ್ನ ತಾಯಿಯ ಆತ್ಮಕ್ಕೆ ತಣ್ಣಗ. ರಾಜಪ್ಪ ಒಳ್ಳೆ ಗುಣದವು, ಚೆನ್ನಾಗಿ ನೋಡ್ಕೊತಾನೆ. ನೀನು ಏನು ಚಿಂತೆ ಮಾಡ. ಬರ್ತಾ ಪುರೈತರು ಹೆಣ್ಮಕ್ಳು ಈ ದೇವಿ ಪ್ರಸಾದ ಕೊಟ್ಟಿದ್ದಾರೆ, ಇದನ್ನು ಮುಡಿ. ಜೊತೆಲಿ ಹುಟ್ಟಿದ್ವಿ ಅಲ್ಲ ನಾವು. ಹುಟ್ಟಿದಾಗಿಂದ ಅಪ್ಪ ಅಮ್ಮ ನೋಡ್ಲೇ ಇಲ್ಲ.
ನೆನೆಸಿಕೊಂಡರೆ ತುಂಬಾ ದುಃಖ ಆಗುತ್ತೆ. ನಮ್ಮ ಚಿಕ್ಕವ್ವ ನಿನ್ನನ್ನ 4 ಅಕ್ಷರ ಓದಿಸಿ ನಿನ್ನ ಬೆಳೆಸಿ ಪುಣ್ಯ ಕಟ್ಕೊಂಡು ನಾನು ಗೌಡ್ರ ಮನೆ ದನ ಕಾಯ್ತಾ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ದೊಡ್ಡವನ. ತಾಯಿಯ ಆಶೀರ್ವಾದದಿಂದ ಈಗ ನನ್ನ ರಟ್ಟೆ ಗಟ್ಟಿಯಾಗಿ ಊಟಕ್ಕೆ ಏನು ಕಡಿಮೆ ಇಲ್ಲ. ಅಣ್ಣ ನನಗೆ ಗೊತ್ತು ಅಣ್ಣ, ತಾಯಿ ಮನೆ ಯಾವ ಹೆಣ್ಣಿಗೂ ಶಾಶ್ವತ ಅಲ್ಲ, ಅದು ತಾತ್ಕಾಲಿಕ ಅಲ್ಲ. ಅಣ್ಣನಾಗಿ ಒಡ ಹುಟ್ಟಿದ ತಂಗಿ ಮದ್ವೆ ಮಾಡ್ಬೇಕಂತ ನೀನ್ ಕಾಯ್ತಾ ಇದೀಯ. ಆದ್ರೆ ನೀನು ಒಪ್ಪಂದೆ ಮಾಡಿ ಬಿಟ್ಟು ಹೋಗ್ಲಿಕ್ಕೆ ನನಗೆ ಇಷ್ಟವಿಲ್ಲ. ಹೌದು, ನನ್ ಮದ್ವೆ ಮಾಡಿ ಬೇಗ ಕಳಿಸ್ಬೇಕಂತ ಆಸೆ ಪಡ್ತಾ ಇದೆಯಲ್ಲ, ನಿಜ ಹೇಳು. ನಾನು ಹೋದ್ರೆ ನಿಂಗೆ ಅಡಿಗೆ ಯಾರು ಮಾಡ್ತಾರೆ, ಬಟ್ಟೆ ಯಾರು ಹೋಗಿದ್ದಾರೆ, ನಿಂಗೆ ರುಚಿ ರುಚಿಯಾಗಿ ನನಗೆ ಬಾಂಗ್ಲಾದೇಶಿ ಸಾಂಬಾರ್ ಬೇಕು, ಚಿಕನ್ ಸಾಂಬಾರ್ ಬೇಕು, ಅದು ಬೇಕು ಇದು ಬೇಕು ಅಂತ ಕೇಳ್ತಿಲ್ಲ. ನಿನಗೆ ಯಾರು ಮಾಡ್ಕೊಡ್ತಾರೆ? ನನಗೆ ಬಿಟ್ಟು ಎಲ್ಲೂ ಬರ್ಕೋತಿಲ್ಲ. ನನ್ನ ಮಾತು ಕೇಳು. ಸರಿ ತಂಗಿ ಮದುವೆ ಮಾಡಿ ಕಳಿಸ್ಬೇಕನ್ನೋ ಆಸೆ ಇದೆ ತಾನೆ, ಹಾಗಿದು ಒಂದು ಲಕ್ಷ ಮೊದಲು ನೀನು ಮದುವೆ ಆಗು, ಆಮೇಲೆ ಬೇಕಿದ್ರೆ ಬೇಡ ಜ್ಯೋತಿ, ಮೊದಲು ನೀನೇ ಮದುವೆ ಆಗು. ಅಜ್ಜಪ್ಪ ಕೂಡ ಇದನ್ನೇ ಹೇಳ್ತಾ ಇದ್ದ. ಮಂಜ, ನಿನ್ನ ತಂಗಿ ಮದುವೆ ಆದ್ಮೇಲೆ ನಮ್ಮ ಮನೆಗೆ ಬಂದು ನನ್ನ ತಂಗಿ ಕೈಯಲ್ಲಿ ಊಟ ಮಾಡು ಅಂದ. ಹಾಗೆ ನೋಡು ರಾಜಪ್ಪ ಅಷ್ಟೇ ಅಲ್ಲ, ಮದುವೆ ಖರ್ಚಿಗಾಗಿ ಒಂದಿಷ್ಟು ಹಣ ಕೊಡ್ತೀನಿ ಅಂದ. ಹಾಗೆ ನಮ್ಮೂರ ದೇವಸ್ಥಾನದಲ್ಲಿ ಮದುವೆ ಕೂಡ ಇಟ್ಕೊ ಅಂದ. ಅಷ್ಟೇ ಅಲ್ಲದೆ ಊರವರಿಗೆ ಸಿಹಿ ಊಟ ಹಾಕೋ ಅಂದ. ಸರಿನಾ? ನೋಡು, ಇಷ್ಟೆಲ್ಲ ಆದ್ಮೇಲೆ ಆಗಿರ್ಬೇಕಾದ್ರೆ ನೀ ಹೇಳ್ದಾಗೆ ಒಂದಕ್ಕೆ 2 ಬೇಕಾದ್ರೂ ಮದುವೆ ಆಗ್ತೀನಿ. ಆಯ್ತು ಆಯ್ತು, ನೀ ಹೇಳದ್ಮೇಲೆ ಮುಗ್ದೇ ಹೋಯ್ತು. ನನಗೆ ಹೊಟ್ಟೆ ತುಂಬಾ ಹಸಿವೆ ಆಗ್ತಾ ಇದೆ. ನಾನು ಸ್ನಾನ ಮಾಡಿ ಬರ್ತೀನಿ, ಅಷ್ಟವರೆಗೆ ಊಟಕ್ಕೆ ತಟ್ಟೆ ಹಾಕು, ಸರಿನಾ?